ಕ್ಷಮಿಸು ಕಾವೇರಿ ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಮೆಗಾ ಅಭಿಯಾನ. ತುಂಗಾ ಅಭಿಯಾನದ ನಂತರದಲ್ಲಿ ಮಲಿನವಾಗ್ತಾ ಇರುವ ಕಾವೇರಿಯನ್ನ ಉಳಿಸಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನ ಪ್ರಾರಂಭ ಮಾಡಿದೆ. ರಿಪಬ್ಲಿಕ್ ಕನ್ನಡದ ಈ ಅಭಿಯಾನಕ್ಕೆ ಭಾರಿ ಜನ ಬೆಂಬಲ ವ್ಯಕ್ತವಾಗಿದೆ. ರಿಪಬ್ಲಿಕ್ ಕನ್ನಡದೊಂದಿಗೆ ವಿದ್ಯಾರ್ಥಿಗಳು ಸ್ಥಳೀಯರು ಕೂಡ ಕೈ ಜೋಡಿಸಿದ್ದಾರೆ. ವಿದ್ಯಾರ್ಥಿಗಳಿಂದ ಕಾವೇರಿ ನದಿಯನ್ನ ಸ್ವಚ್ಛ ಮಾಡುವ ಕಾರ್ಯ ಬೆಳಗಿನಿಂದಲೂ ಕೂಡ ನಿರಂತರವಾಗಿ ನಡೀತಾ ಇದೆ. ಐ ಲವ್ ಕಾವೇರಿ ಅಂತ ಹೇಳಿ ವಿಶೇಷ ಅಭಿಯಾನವನ್ನ ವಿದ್ಯಾರ್ಥಿಗಳು ಕೂಡ ಪ್ರಾರಂಭ ಮಾಡಿದ್ದಾರೆ. ಕಾವೇರಿ ನದಿಯ ದುಸ್ಥಿತಿಯನ್ನ ಕಂಡು ವಿದ್ಯಾರ್ಥಿಗಳಿಗೇನೆ ಶಾಕ್ ಆಗಿತ್ತು. ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಗ್ಗೆ ನಿರಂತರವಾಗಿ 7 ಗಂಟೆಯಿಂದ ಕಾವೇರಿ ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ರೀತಿಯಲ್ಲಿ ಮಲಿನವಾಗ್ತಾ ಇದೆ ಅನ್ನೋದರ ಸಮಗ್ರ ಚಿತ್ರಣವನ್ನ ಬಿತ್ತರಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ. ಯಾವಾಗ ರಿಪಬ್ಲಿಕ್ ಕನ್ನಡದಿಂದ ಈ ಅಭಿಯಾನ ಪ್ರಾರಂಭವಾಯಿತು, ಸ್ಥಳೀಯರು ಹಾಗೆ ವಿದ್ಯಾರ್ಥಿಗಳು ಕೂಡ ರಿಪಬ್ಲಿಕ್ ಕನ್ನಡದ ಈ ಅಭಿಯಾನದ ಜೊತೆಯಲ್ಲೇ ಕೈ ಜೋಡಿಸಿದ್ದಾರೆ. ಮಲಿನಗೊಂಡಿರುವ ಕಾವೇರಿಯನ್ನ ಶುದ್ಧಗೊಳಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ವಿದ್ಯಾರ್ಥಿಗಳು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಭಾರತ್ ಮಾತಾ ಕಾಲೇಜಿನ ವಿದ್ಯಾರ್ಥಿನಿಯರು ಕೂಡ ರಿಪಬ್ಲಿಕ್ ಕನ್ನಡ ತಂಡದ ಜೊತೆಗೂಡಿ ಮಲಿನಗೊಂಡ ಜಾಗದಲ್ಲೇ ತೆರಳಿ ಕಾವೇರಿ ನದಿಯನ್ನ ಸ್ವಚ್ಛಗೊಳಿಸುವ ಕಾರ್ಯದಲ್ಲಿ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನಮ್ಮ ಪ್ರತಿನಿಧಿ ರಂಜನ್ ಹಾಗೆ ನಮ್ಮ ಮಡಿಕೇರಿ ಪ್ರತಿನಿಧಿ ಅನುಕಾರ್ಯಪ್ಪ ಇಬ್ಬರು ಕೂಡ ಯಾವ ಮಟ್ಟಕ್ಕೆ ಕಾವೇರಿ ನೀರು ಕಲುಷಿತವಾಗಿದೆ ಅನ್ನೋದರ ವಿವರಣೆಯನ್ನ ನಿಮ್ಮ ಮುಂದಿಟ್ಟಿದ್ದಾರೆ. ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ರಂಜಿತ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಸ್ಮಿತಾ. ನಾನಿರುವಂಥ ಜಾಗ ಕಾವೇರಿ ನದಿ ಹರಿಯುವಂತಹ ಈ ಸೇತುವೆ ಮೇಲೆ ನಾನಿದ್ದೀನಿ. ಇದು ಸುಮಾರು 150 ವರ್ಷಗಳ ಇತಿಹಾಸ ಇರುವಂಥ ಸೇತುವೆ. ಬ್ರಿಟಿಷರ ಕಾಲದಲ್ಲಿ ಇದ್ದಂಥ ಸೇತುವೆ ಇದು. ಈ ಸೇತುವೆ ಮೇಲೆ ನಾನು ನಿಂತ್ಕೊಂಡಿದ್ದೀನಿ. ಕೆಳಗಡೆ ಕಾವೇರಮ್ಮ ಹರಿತಾಳೆ. ಈ ಕಾವೇರಮ್ಮನನ್ನು ಮಲಿನ ಮಾಡಿದ್ದು ನಮ್ಮ ಕರ್ನಾಟಕದಲ್ಲಿ ನಾವು ನೋಡ್ದಂಗೆ 381 ಕಿಲೋಮೀಟರ್ವರೆಗೂ ಹರಿಯುವಂಥ ಈ ಕಾವೇರಿ 4 ರಾಜ್ಯಗಳನ್ನು ಸಂಧಿಸಿ ಹೋಗುವಂಥ ಕಾವೇರಿ ಬಂಗಾಳ ಕೊಲ್ಲಿಯಲ್ಲಿ ಆಕೆ ವಿಲೀನ ಆಗ್ತಾಳೆ. ಸುಮಾರು 13 ನದಿಗಳು ಕಾವೇರಮ್ಮನ ಮಡಿಲಿಗೆ ಸೇರ್ಕೊಳ್ತವೆ. ಈ 13 ನದಿಗಳು, ಆ ಪುಣ್ಯ ನದಿಗಳು, ಈ ಸಪ್ತ ಮಾತೃಕೆಯಲ್ಲಿ ನಮಗೆ ಕಾವೇರಿ ಪರಮ ಪವಿತ್ರವಾದಂಥ ನದಿ ಕೂಡ ಹೌದು. ನೋಡಿ, ಈ ಕಾವೇರಿ ನದಿಯ ಈ ಮೇಲೆ ಸೇತುವೆ, ಕೊಪ್ಪದ ಸೇತುವೆ ಅಂತೇಳಿ, ಕೊಪ್ಪದ ಸೇತುವೆಯಲ್ಲಿ ನಾನಿದ್ದೀನಿ. ಏರಿಯಲ್ ವ್ಯೂವನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ನಾನು. ಹೀಗೆ ಹರಿಯುವಂಥ ಕಾವೇರಿ ಈ ಮೂಲಕ ಸಾಗ್ತಾಳೆ. ಈಗ ಸ್ವಲ್ಪ ಬರಗಾಲ ಇರೋದ್ರಿಂದಾಗಿ ಕಾವೇರಿಯಲ್ಲಿ ಈ ನೀರಿನ ಮಟ್ಟ ಸ್ವಲ್ಪ ಕಡಿಮೆ ಇದೆ. ನನ್ನ ಜೊತೆಯಲ್ಲಿ ಬೆಳಗ್ಗಿನಿಂದಲೂ ಕೂಡ ಈ ಸುತ್ತಮುತ್ತ ಗ್ರಾಮಸ್ಥರು ಸೇರಿದಂತೆ ನೂರಾರು ಜನ ಇದ್ದಾರೆ. ಸ್ಮಿತಾ, ನೀವು ಸೂಕ್ಷ್ಮವಾಗಿ ಗಮನಿಸಬೇಕು, ಈ ನೀರಿನ ಬಣ್ಣವೇ ಬದಲಾಗಿ ಹೋಗಿದೆ. ಅದಕ್ಕೆ ಕಾರಣ ಕಾರ್ಖಾನೆಯಿಂದ ಬರುವಂಥ ವಿಷಪೂರಿತವಾದಂತಹ ಆ ಕೆಮಿಕಲ್ನ ನೀರು ಇದಕ್ಕೆ ಮಿಶ್ರಿತ ಆಗಿರೋದ್ರಿಂದ ಈ ಕಾವೇರಿ ನೀರು ಹೇಗೆ ಹರಿತಾಳೆ, ಅದು ಬೆಂಗಳೂರು ಜನರು ನೀರನ್ನು ಕುಡಿತಾರೆ, ಇದು ಸಂಪೂರ್ಣವಾಗಿ ಬಣ್ಣವೇ ಬದಲಾಗಿದೆ. ಹಸಿರು ಬಣ್ಣಕ್ಕೆ ತಲುಪಿರೋದನ್ನು ಗಮನಿಸ್ತಾ ಇದ್ದೀರಿ. ಇನ್ನು ಈ ಕಾವೇರಿ ನದಿಗೆ ಶುಂಠಿ ಅದೊಂದು ಕಾರ್ಖಾನೆಯಿಂದಲೂ ಕೂಡ, ಶುಂಠಿ ಕ್ಲೀನಿಂಗ್ ಕಾರ್ಖಾನೆಯಿಂದಲೂ ಕೂಡ ಕೆಮಿಕಲ್ ಮಿಶ್ರಿತವಾದಂಥ ನೀರು ಸೇರೋದ್ರಿಂದ ಇದು ಈ ಬಣ್ಣ ಬದಲಿಸಿದೆ. ಇನ್ನು ಕಾಫಿ ಪಲ್ಪಿಂಗ್ ನೀರು ಕೂಡ ಈ ಕಾವೇರಿ ನದಿಯನ್ನು ಸೇರೋದ್ರಿಂದ ಸಂಪೂರ್ಣವಾಗಿ ಇದು ವಿಷವಾಗಿ ಪರಿಣಮಿಸಿದೆ. ಇನ್ನು ಈ ಕುರಿತಾಗಿ ನನ್ನ ಜೊತೆಯಲ್ಲಿ ಇಲ್ಲಿನ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರು ಸೇರಿದಂತೆ ಈ ಹೋರಾಟ ಮತ್ತು ಈ ಕಾವೇರಿಯನ್ನು ಉಳಿಸಬೇಕು ಅಂಥೇಳಿ ಕ್ಷಮಿಸು ಕಾವೇರಿಯ ಈ ಅಭಿಯಾನದ ಭಾಗವಾಗಿ ಸುತ್ತೂರ ಹಳ್ಳಿಯ ಜನರು ಸೇರಿದಂತೆ ಇವರೆಲ್ಲರೂ ಕೂಡ ನನ್ನ ಜೊತೆಲಿದ್ದಾರೆ. ಅವ್ರು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್ ಹೇಳಿ, ಕಾವೇರಿ ನಮ್ಮ ಅಸ್ಮಿತೆ, ಕನ್ನಡಿಗರ ಅಸ್ಮಿತೆ ಕಾವೇರಿ ಇಲ್ಲದೆ ಕರ್ನಾಟಕವನ್ನು ನಾವು ಯೋಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ದಕ್ಷಿಣದ ಗಂಗೆ ಅಂತೇಳಿ ಕರೆಯುವಂಥ ಕಾವೇರಿಯ ಇವತ್ತಿನ ಸ್ಥಿತಿ ಬಗ್ಗೆ ತಮಗೆಷ್ಟು ನೋವಿದೆ ಸರ್? ಭಾಳ ನೋವಿದೆ. ಏನಂದರೆ ಜನ ತಮ್ಮ ಮನೆಯಲ್ಲಿ ನೀರನ್ನ ಬಳಸ್ತಾರೆ. ಪ್ರತಿನಿತ್ಯ ನಮ್ಮ ಒಂದು ಜೀವನಕ್ಕೆ ಅಂಶನೇ ನೀರು. ಒಂದು ದೇಶದ ಅಭಿವೃದ್ಧಿ ಆಗಬೇಕು ಅಂದರೆ ನೀರಿನ ಮಹತ್ವ ಭಾಳ ಮುಖ್ಯ ಆಗುತ್ತೆ. ಆದರೆ ಇವತ್ತು ಜನ ಸ್ವಾರ್ಥಕ್ಕೊಳಗಾಗಿದ್ದಾರೆ. ಯಾರು ಕಾವೇರಿನ ನೋಡುವ ಒಂದು ವಿಚಾರದಲ್ಲಿ ಇಲ್ಲ. ಜನಪ್ರತಿನಿಧಿಗಳಿರ್ಬೋದು, ಯಾವುದೇ ಸಂಘ ಸಂಸ್ಥೆಗಳಿರ್ಬೋದು,
ಏನಂದರೆ ಸಮಾಜ ಇದು ಒಂದು ಜನಾಂದೋಲನ ರೂಪದಲ್ಲಿ ಮಾತ್ರ ಸರ್ಕಾರಕ್ಕೆ ಒತ್ತಾಯ ಹಾಕಿದ್ರೆ ಒಂದು ಫಲ ಸಿಗ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ಗಂಗೆಗೆ ಭಾಳಷ್ಟು ಏನು ನಾವು ಉತ್ತರ ಭಾರತ ದೇಶದ ಜನ ಇದ್ದಾರೆ, ಭಾಳ ಪ್ರೀತಿ ಮಾಡ್ತಾರೆ. ಕಾವೇರಿಗೆ ಏನು ನಾವು ಪ್ರೀತಿ ಸಲ್ಲಿಸ್ತಾ ಇದ್ದೀವಿ ಈ ಕೊಡಗಿನ ಜನ, ಇದು ಸಾಲದು. ಜನಾಂದೋಲನವಾಗಿ ರೂಪ ಆದರೆ ಮಾತ್ರ ಇದಕ್ಕೊಂದು ಕಾಯಕಲ್ಪ ಸಿಗುತ್ತೆ ಅಂತ ನನ್ನ ಒಂದು ಭಾವನೆ. ಖಂಡಿತವಾಗ್ಲೂ ಕೂಡ ಕಾವೇರಿ ಪರಮ ಪವಿತ್ರವಾದಂತಹ ಜೀವ ಜಲ ಅದು. ನಾವು ಈ ತುಲಾಲ್ ಸಂಕ್ರಮಣದಲ್ಲಿ ಕಾವೇರಿಯಲ್ಲಿ ಉಕ್ಕುವಂಥ ಆ ಉಗಮ ಸ್ಥಾನದಲ್ಲಿ ಉಕ್ಕುವಂಥ 3 ಬಾರಿ ಉಕ್ಕುವಂಥ ಪವಿತ್ರ ಜಲವನ್ನು ಮನೆಯ ದೇವಸ್ಥಾನದ ಒಳಗಡೆ ಇಟ್ಟುಕೊಂಡು ಪೂಜೆ ಮಾಡ್ತೀವಿ. ಆದರೆ ಅದೇ ಜಲ ಹರಿದುಕೊಂಡು ಈ ಮಾರ್ಗವಾಗಿ ಸಾಗುತ್ತೆ. ನಾವಲ್ಲಿ ಸತ್ತ ಪ್ರಾಣಿಗಳ ಕಳೆಬರಹವನ್ನು ಬಿಸಾಡ್ತೀವಿ, ಸತ್ತಿರುವಂಥ ಪ್ರಾಣಿ ಪಕ್ಷಿಗಳ ದೇಹವನ್ನು ತಂದು ಎಸಿತೀವಿ, ಅದರ ಜೊತೆಗೆ ಕಾರ್ಖಾನೆಗಳ ವಿಷಪೂರಿತ ನೀರನ್ನು ತಂದು ಎಸಿತೀವಿ. ಬಹಳ ನೋವಾಗುತ್ತೆ. ತಾವೇನು ಹೇಳ್ತೀರಿ ಸರ್? ನಡ್ಕೊಂತ ಬನ್ನಿ. ನಾವು ಇದೆಲ್ಲ ನೋಡಿದಾಗ ನೀವು ಈ ಒಂದು 2-3 ವಿಚಾರ ಮುಖ್ಯವಾದ ವಿಚಾರ ಹೇಳಿದ್ದೀರಾ. ಅದ್ರ ಜೊತೆಗೆ ಈ ಪ್ರವಾಸಿಗರು ಬರುವಾಗ ಮತ್ತು ದೇವಸ್ಥಾನಗಳಲ್ಲಿ ಪೂಜೆ ಮಾಡಿದ ಪದಾರ್ಥಗಳಿರ್ಬೋದು, ಪ್ರವಾಸಿಗರಿರ್ಬೋದು, ಕಸಗಳನ್ನ ಇಲ್ಲಿ ನದಿಗೆ ಹಾಕುವ ಮುಖಾಂತರ ಇದನ್ನು ನಾವು ಇನ್ನಷ್ಟು ಮಲಿನಗೊಳಿಸ್ತಾ ಇದ್ದೀವಿ. ನಾವೆಲ್ಲ ಸೇರಿ ಇದನ್ನೊಂದು ತಡೆಗಟ್ಟಬೇಕಾಗಿದೆ. ಸರ್, ತಾವು ಹೇಳಿ, ಹೇಗೆ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಜನಸಾಮಾನ್ಯರ ಕರ್ತವ್ಯ ಏನು, ಹಾಗೆ ಬರುವಂಥ ಪ್ರವಾಸಿಗರ ಕರ್ತವ್ಯ ಏನು? ಇದಕ್ಕೊಂದು ಆ್ಯಕ್ಷನ್ ಪ್ಲ್ಯಾನ್ ಅಂತ ಹೇಳಿದರೆ ತಮ್ಮ ಪ್ರಕಾರ ಏನನ್ಸುತ್ತೆ? ಪಬ್ಲಿಕ್ಸ್ ಎಲ್ಲ ಟೂರಿಸಮ್ ಜಾಸ್ತಿ ಆಗಿರೋದ್ರಿಂದ ಕೊಡಗಿಗೆ ಬರ್ತಾ ಎಲ್ಲರೂ ಹೋಗ್ತಾ ಬಂದಿವೆ ಕಾರ್ಗಳಲ್ಲಿ ಎಸ್ದು ಹೋಗ್ತಾರೆ ಪ್ಲಾಸ್ಟಿಕ್ ಪೇಪರ್ಸು ಬಾಟಲ್ಸು ಎಲ್ಲ. ಆಮೇಲೆ ಜನಗಳಿಗೆ ಸ್ವಲ್ಪ ಎಜುಕೇಟ್ ಮಾಡಬೇಕಿದೆ. ಇನ್ನು ಇದ್ರ ಬಗ್ಗೆ ಕಾವೇರಿನ ಹೇಗೆ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಎಜುಕೇಟ್ ಮಾಡಬೇಕಾಗಿದೆ. ಆಮೇಲೆ ಈಗ ಕಾವೇರಿ ಇದು ಆರತಿ ಬೆಳಗವ್ರು ಏನಿದ್ದಾರೆ, ಅವರು ಅತಿ ಒಳ್ಳೆ ಕೆಲಸವನ್ನು ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ. ಆ್ಯಕ್ಚುಲಿ ಇದು ಗೌರ್ಮೆಂಟ್ ಮಾಡಬೇಕಾಗಿರೋ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ. ಇದು ಈಗಲಾದರೂ ಗೌರ್ಮೆಂಟ್ ಅವರು ಎಚ್ಚೆತ್ಕೊಂಡು ಅವರು ಇದನ್ನು ಕ್ಲೀನ್ ಮಾಡೋ ಕೆಲಸ ಆಗಬೇಕಾಗಿದೆ. ರಾಷ್ಟ್ರೀಯ ನದಿ ಸಂರಕ್ಷಣಾ ಸಮಿತಿ ಯಾವುದೇ ನದಿ ಕಲುಷಿತ ಆಗಿ ಅಥವಾ ಐತಿಹಾಸಿಕ ನದಿಗಳು ಸಂಪೂರ್ಣವಾಗಿ ಹಾಳಾಗುವಂಥ ಸಂದರ್ಭಕ್ಕೆ ಬಂದರೆ, ಲೈಕ್ ಗಂಗಾ, ನಮಾಮಿ ಗಂಗಾ ಅಂತೇಳಿ ಮಾಡಿ ಇವತ್ತು ಗಂಗೆಯನ್ನು ಸಂಪೂರ್ಣವಾಗಿ ಶುದ್ಧಿಗೊಳಿಸಿದ್ದಾರೆ. ಒಂದು ಕಾಲದಲ್ಲಿ ಈ ನಾವು ನಿಂತಿರುವಂಥ ಬ್ರಿಡ್ಜ್ನ ಕೆಳಗೆ ಹರಿಯುವಂಥ ಈ ಜೀವ ನದಿ ಕಾವೇರಿಯ ನೀರನ್ನು ಬೊಗಸೆಯಲ್ಲಿ ಎತ್ತಿ ಹಿಡಿದು ಕುಡಿತಾ ಇದ್ರು. ಆದರೆ ಇವತ್ತು ಅದು ಸಾಧ್ಯ ಇದೆಯಾ ಸರ್? ಚಾನ್ಸೇ ಇಲ್ಲ ಸರ್. ಅಷ್ಟು ವೇಸ್ಟ್ ಇದೆ, ಅಷ್ಟು ಪ್ರಾಬ್ಲಮ್ ಇದೆ. ಎಲ್ಲ ನಮ್ಮದು ಮಿಸ್ಟೇಕ್ ಇದೆ, ಗೌರ್ಮೆಂಟ್ ಒಬ್ಬರದೇ ಅಲ್ಲ ಸರ್. ನಮ್ಮ ಕಡೆಯಿಂದ ನಮ್ಮದು ಜವಾಬ್ದಾರಿಗಳಿರುತ್ತೆ. ನಮ್ಮ ಜವಾಬ್ದಾರಿನ ನಾವು ಮಾಡಬೇಕು. ಒಂದು ಪ್ಲಾಸ್ಟಿಕ್ ಅವ್ರು ಸಿಕ್ಕಿದ್ರೆ ಅದನ್ನು ತೊಗೊಂಡೋಗಿ ಕರೆಕ್ಟಾಗಿ ಹಾಕಿರೋಂಥ ಡಿಸ್ಪೋಸಬಲ್ ಕಡೆಗೆ ಹಾಕಬೇಕು. ಅದನ್ನು ತಂದು ನದಿಗೆ ಹಾಕಿದ್ರೆ ನಮ್ಮದು ಮಿಸ್ಟೇಕೇ ಸರ್ ಅದು. ನನ್ನ ಪ್ರಕಾರ ನಾವು ಫಸ್ಟ್ ಎಜುಕೇಟ್ ಆಗಬೇಕು, ನಾವು ಸರಿ ಮಾಡ್ಕೋಬೇಕು. ಮೊದಲಿದ್ದಂಥ ವಾಟರ್ ಸಿಗ್ತಾ ಇಲ್ಲ ಸರ್, ರಿಸೋರ್ಸಸ್. ಸೊ ಇರೋದ್ರಲ್ಲಿ ಮಿನಿಮಲ್ ಯೂಸೇಜ್ ಮಾಡಿದ್ರೆ ಒಳ್ಳೆಯದು ಸರ್ ನಮಗೆ. ಸರ್, ನಾವು ಮೊದಲೆಲ್ಲ ನೀರು ದುಡ್ಡು ಕೊಟ್ಟು ಕುಡಿಯುವಂಥ ಪರಿಸ್ಥಿತಿ ಇರಲಿಲ್ಲ. ಇವತ್ತು ಅರ್ಧ ಲೀಟ್ರ್ ನೀರು ತಗೊಳ್ಬೇಕಾದ್ರೆ 20 ರೂಪಾಯಿ ಕೊಡಬೇಕು. ಇರೋ ನೀರನ್ನು ನಾವು ಹಿಂಗೆ ಹಾಳು ಮಾಡಿಕೊಂಡ್ರೆ, ಹಿಂಗೆ ಕುಲಗೆಡಿಸ್ಬಿಟ್ರೆ ಮುಂದೆ ನಮ್ಮ ಮಕ್ಕಳ ಕತೆ ಹೇಗೆ, ನಮ್ಮ ಭವಿಷ್ಯದ ಕತೆ ಹೇಗೆ, ನಮ್ಮ ಪರಿಸರದ ಕತೆ ಹೇಗೆ? ಸರ್, ಇವತ್ತು ಕಂಗನ್ ವಾಟರ್ ಅಂದ್ಬಿಟ್ಟು ಒಂದಿದೆ. ಅದು ನನ್ನ ಅಂದಾಜು 1 ಲೀಟ್ರಿಗೆ 150ರಿಂದ 180 ರೂಪಾಯಿ ಇದೆ. ನಮ್ಮ ದುರಾದೃಷ್ಟ ನೋಡಿ, ನಾವೆಲ್ಲ ಬಾಲ್ಯದಲ್ಲಿ ಇರ್ಬೇಕಾದ್ರೆ ತುಂಬ ವರ್ಷದ ಹಿಂದೆ ಇಲ್ಲ, ನಂಗೆ 37-38 ವರ್ಷ ನನಗೆ. ನಾವು ಹೊಳೆಯಲ್ಲಿ ಈಜು ಕಲಿತು ಅಲ್ಲೇ ನೀರು ಕುಡಿದು ಅಲ್ಲೇ ಆಟಾಡ್ಕೊಂಡಿದ್ದವರು. ಇವತ್ತು ಕುಡಿಯೋಕ್ಕೆ ಕಷ್ಟ ಆಗ್ತಿದೆ. ಕಂಗೇಟ್ ವಾಟರ್ ಆಗಿದೆ. ಇವತ್ತು ಕಂಗನ್ ವಾಟರ್ ಹೋಗಿ ಕಂಗೇಟ್ ವಾಟರ್ ಆಗಿದೆ. ಇದನ್ನು ಉಳಿಸ್ಲೇಬೇಕಾದಂಥ ಜವಾಬ್ದಾರಿ ಪ್ರತಿಯೊಬ್ಬನ ಮೇಲಿದೆ, ಪ್ರತಿಯೊಬ್ಬನ ಕರ್ತವ್ಯನೂ ಸಹ ಹೌದು. ಕೊನೆ ರಿಯಾಕ್ಷನ್ ಸರ್, ಕೊನೆ ರಿಯಾಕ್ಷನ್. ತಮ್ಮನ್ನು ನಾನು ಬೆಳಗ್ಗೆಯಿಂದನೂ ಮಾತಾಡ್ತಿದ್ದೀನಿ ಸರ್. ಸರ್ಕಾರಕ್ಕೆ ನಮ್ಮ ಕ್ಷಮಿಸು ಕಾವೇರಿ ಅಭಿಯಾನ ಮತ್ತು ತಾವು ಸುತ್ತೂರ ಗ್ರಾಮಸ್ಥರು ತಾವೆಲ್ಲರೂ ಏನು ಆಗ್ರಹ ಮಾಡ್ತೀರಿ ಕೊನೆಯದಾಗಿ? ಒಟ್ಟಾರೆ ಕಾವೇರಿ ಸಂರಕ್ಷಣೆ ಆಗಲೇಬೇಕು. ಯಾಕೆಂದರೆ ಉತ್ತರದ ವಾರಾಣಸಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ಅಂದರೆ ಅದು ಗಂಗಾ ನದಿ ಸಂಪೂರ್ಣ ಕಲುಷಿತ ಆಗಿತ್ತು. ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡಿ ಕೇಂದ್ರ ಸರ್ಕಾರ ಅದನ್ನು ಇವತ್ತು ಸ್ವಚ್ಛ ಮಾಡ್ತಾ ಇದೆ. ನಾನು ಅಲ್ಲಿ ಒಂದು ಹಂತ ನೋಡಿದೆ, ನಾನು ಹೋಗಿದ್ದೆ. ವಾರಣಾಸಿಯಲ್ಲಿ ರಿವರ್ ಪೊಲೀಸ್ ಅಂತಿದೆ, ಅಂದರೆ ನದಿಗೆ ಪೊಲೀಸ್ ವ್ಯವಸ್ಥೆ ವಿಭಾಗ ಇದೆ. ನಾನು ಅದನ್ನು ಕೂಡ ಇಲ್ಲಿ ಕೇಳಿದೆ. ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಕೊಡಗಿನಲ್ಲಿ ಒಂದು ಆಯಕಟ್ಟಿನ ಪ್ರದೇಶದಲ್ಲಿ ಆ ರಿವರ್ ಪೊಲೀಸ್ ವ್ಯವಸ್ಥೆ ಬರಲಿ, ಆ ಮೂಲಕ ನದಿ ಸಂರಕ್ಷಣೆ ಆಗಬೇಕು. ನದಿ ಯಾಕೆಂದರೆ ನಮ್ಮ ಮೇಲೆ ಹಲ್ಲೆ ಮಾಡಿದರೆ ಅದಕ್ಕೊಂದು ಕಾನೂನು ಅಪ್ಲೈ ಆಗುತ್ತೆ. ಅದೇ ನದಿ ಪ್ರಕೃತಿ ಮೇಲೆ ಹಲ್ಲೆ ಆದಾಗ ರೈಟ್. ಧನ್ಯವಾದ ರಂಜಿತ್ ಮಾಹಿತಿಗಾಗಿ.